ಇದರಲ್ಲಿ ವಿಎಗಳು ಹೋಗಿ ಕೆಲವು ಜಾಗಗಳು ಒತ್ತುವರಿ ಆಗಿದೆ ಅಂತ ಗುರುತಿಸಿದ್ದಾರೆ ಸರ್. ಆದ್ರೆ ಅಲ್ಲಿವರೆಗೂ ಕೆಲಸ ಮಾಡಿ ನಿಂತಿದೆ. ಅದನ್ನ ಎವಿಕ್ಷನ್ ಮಾಡೋದಾಗ್ಲಿ ಆ ಕೆಲಸ ಇನ್ನೂ ನಾವು ಮಾಡಿಲ್ಲ. ಸೊ ಇದನ್ನ ಈ ವರ್ಷ ಅಂದ್ರೆ ಬರೋ ವರ್ಷ ಏಪ್ರಿಲ್ ನಂತರ ನಾವು ಸಿಸ್ಟಮ್ಯಾಟಿಕಲಿ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಂತ ನಮ್ಮ ಲ್ಯಾಂಡ್ ಗೇಟ್ ಆಪ್ ಅಲ್ಲಿ ರೆಕಾರ್ಡ್ ಆಗಿದೆ, ಅದನ್ನ ನಾವು ಸರ್ವೆ ಮಾಡಿಸಿ ತಹಶೀಲ್ದಾರ್ಗಳ ಕಡೆಯಿಂದ ಎವಿಕ್ಷನ್ ಆರ್ಡರ್ ಮಾಡಿಸಿ ಅವುಗಳನ್ನ ಸರ್ಕಾರದ ವಶಕ್ಕೆ ಪಡೆಯುವಂತ ಕೆಲಸನೂ ಕೂಡ ಆಗಬೇಕಾಗಿದೆ. ಇದನ್ನ ಪೈಲಟ್ ನಾವು ಬ್ಯಾಂಗ್ಳೂರಿಂದಾನೇ ಮಾಡ್ತಾ ಇದ್ದೇವೆ, ಬಟ್ ರಾಜ್ಯಾದ್ಯಂತ ಈ ವರ್ಷ ರೋಲ್ ಔಟ್ ಮಾಡಬೇಕಾಗಿದೆ. ಸೊ ಅದನ್ನು ಕೂಡ ನಾವು ಟೆಕ್ನಾಲಜಿ ಬೇಸ್ಡ್ ಆಗಿ ಮಾಡ್ತಾ ಇದ್ದೇವೆ. ಸೊ ಫ್ಯೂಚರ್ ಅಲ್ಲಿ ಅದಕ್ಕೆ ನಾವು ಮೊನ್ನೆ ಭೂಮಿಯವರ ಜೊತೆ ಒಂದು ಮೀಟಿಂಗ್ ಮಾಡಿದ್ದೇವೆ. ಏನಾದ್ರೂ ಅಲ್ಲಿ ಲ್ಯಾಂಡ್ ಯೂಸೇಜ್ ಅಲ್ಲಿ ಈ ಯಾವುದು ಸರ್ಕಾರಿ ಜಾಗ ಇದೆ ಅದರಲ್ಲಿ ಲ್ಯಾಂಡ್ ಯೂಸೇಜ್ ಅಲ್ಲಿ ಏನೇ ಬದಲಾವಣೆ ಕಂಡು ಬಂದ್ರೆ ಸ್ಯಾಟಲೈಟ್ ಇಮೇಜರಿ ಮುಖಾಂತರನೇ ಡಿಟೆಕ್ಟ್ ಆಗಬೇಕು. ಅದೊಂದು ರೆಡ್ ಫ್ಲಾಗ್ ರೈಸ್ ಆಗಿ ವಿಲೇಜ್ ಅಕೌಂಟೆಂಟ್ಗೆ ಪುಷ್ ಆಗಬೇಕು, ಅವರು ಫೀಲ್ಡ್ಗೆ ಹೋಗಿ ವೆರಿಫೈ ಮಾಡಬೇಕು. ಆ ತರ ಒಂದು ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದೇವೆ. ಅದಲ್ಲದೆ ವಿಲೇಜ್ ಅಕೌಂಟೆಂಟ್ ಪ್ರತಿ 6 ತಿಂಗಳಿಗೊಮ್ಮೆ ಆದ್ರೂ ಹೋಗಿ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಆಗಿದೆಯಾ ಅಂತ ವೆರಿಫೈ ಮಾಡಬೇಕು. ಮತ್ತು ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಇದರಲ್ಲಿ ಅವರವರಿಗೆ ಈ ಅವರವರ ಅಸೆಟ್ ಅನ್ನ ಮ್ಯಾಪ್ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಕೊಡ್ತೇವೆ. ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್, PWD ಎಲ್ಲರೂ ಕೂಡ ಈ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಬಹುದು. ಸೊ ನಮ್ಮ ಉದ್ದೇಶ ಏನಂದ್ರೆ ಇಮ್ಮೂವಬಲ್ ಗವರ್ಮೆಂಟ್ ಅಸೆಟ್ ಏನೇನಿದೆ, ಅದರದ್ದು ಸಂಪೂರ್ಣ ರಿಜಿಸ್ಟ್ರಿ ಒಂದ್ ಕಡೆ ಇರಬೇಕು, ಡಿಜಿಟಲ್ ರಿಜಿಸ್ಟ್ರಿ ಫಾರ್ ದಿ ಎಂಟೈರ್ ಗವರ್ಮೆಂಟ್. ಬಟ್ ವಿ ವಿಲ್ ಸ್ಟಾರ್ಟ್ ವಿತ್ ರೆವಿನ್ಯೂ ಡಿಪಾರ್ಟ್ಮೆಂಟ್. ಬೇರೆಯವರಿಗೆ ಆಪ್ಷನ್ ಕೊಡ್ತೇವೆ, ಇದೇ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿ ಅವರ ಆಸ್ತಿಗಳನ್ನು ಕೂಡ ಇದರಲ್ಲಿ ಎಂಟರ್ ಮಾಡೋ ತರ. ಸೊ ಇದೊಂಥರ ಸರ್ಕಾರದ ಆಸ್ತಿ ಕಣಜ, ಅಂದ್ರೆ ಲ್ಯಾಂಡ್ ಆಸ್ತಿ ಕಣಜ ಇದು. ಸೊ ರಿಜಿಸ್ಟ್ರಿ, ಸೊ ಇದನ್ನ ಮಾಡ್ಲಿಕ್ಕೆ ಈಗ ಮೊನ್ನೆ ಇದು ಲ್ಯಾಂಡ್ ಬೀಟ್ ನ ಮುಂದುವರೆದ ಭಾಗ ಇದು. ಲ್ಯಾಂಡ್ ಬೀಟ್ ಮಾಡಿ ಒಂದ್ ಲೆವೆಲ್ಗೆ ತಗೊಂಡ್ ಬಂದ್ವಿ. ಅದಾದ್ಮೇಲೆ ಬೇರೆ ವರ್ಕ್ ಲೋಡ್ ಫೀಲ್ಡ್ ಲೆವೆಲ್ ಅಲ್ಲಿ ಇದ್ದಿದ್ರಿಂದ ಇದನ್ನ ಸ್ವಲ್ಪ ವೆಯ್ಟ್ ಮಾಡ್ಲಿ ಅಂತ ಹಿಂದಕ್ಕೆ ಹಾಕಿದ್ವಿ ವೆಯ್ಟಿಂಗ್ ಬೆಂಚ್ಗೆ. ಈಗ ಬೇರೆ ಬೇರೆ ಕೆಲಸಗಳು ಪ್ರೋಗ್ರೆಸ್ ಆಗಿರೋದ್ರಿಂದ ಜಮಾಬಂದಿನೂ ಅಷ್ಟೇ ಇವತ್ತಲ್ಲ, ನಾವು 2 ವರ್ಷ ಹಿಂದೆನೆ ಯೋಚನೆ ಮಾಡಿದ್ವಿ. ಆದ್ರೆ ಬೇರೆ ವರ್ಕ್ ಇರೋದ್ರಿಂದ ಇದನ್ನ ನಾವು ಮಿಷನ್ ಮೋಡ್ ಅಲ್ಲಿ ತಗೊಂಡಿರ್ಲಿಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.